ಹೋದ ಬಾರಿ ನಾನೇ ನಿಮಗೆ ನಿಮ್ದು ಫೇಲ್ಡ್ ರಿಪೋರ್ಟ್ ಕೊಟ್ಟೆ, ವಿಚ್ ವಾಸ್ ವೆರಿ ನಿಮ್ಮ ದಾಖಲೆಯಲ್ಲಿ ಇದೆ ಸರ್. That the pipeline that the pipes that are using does not qualify. ನಾವು ಅಷ್ಟೆಲ್ಲ ಹೇಳಿದ್ಮೇಲೆ ನೀವು ಇದು ಮಾಡಿದ್ವಿ. ಅದಕ್ಕೆ ನಾನು ಲೀಗಲ್ ಆಕ್ಷನ್ ನಾನು ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಸರ್ ಇವರೆಲ್ಲ ಹಿಂಗ್ ಬಗ್ಗೋದಿಲ್ಲ. ಇವರಿಗೆ ನಾವು ನಿನ್ನೆ ಅದಕ್ಕೆ CS ಅವ್ರು ಕರೆಸಿದ್ದಾರೆ. ನಿನ್ನೆ ನಿಮ್ಮ ವೈಸ್ ಪ್ರೆಸಿಡೆಂಟ್ ಎಲ್ಲ ಬಂದಿದ್ರಲ್ಲ ಕರ್ನಾಟಕಕ್ಕೆ, ವೈಸ್ ಪ್ರೆಸಿಡೆಂಟ್ ಮತ್ತು MD ಎಲ್ಲ, ನಾನು ನಿಮ್ಗೆಲ್ಲ ಟು ಕೋರ್ಟ್. ನೀವು ಏನ್ ಅನ್ಕೊಂಡಿದ್ದೀರಾ, ನೀವು ಹೆಂಗ್ ಬೇಕಂಗೆ L&T ಅಂದ್ರೆ ಸರ್ ಇವರು RWS ನಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಅರ್ಬನ್ ನಲ್ಲೂ ಸರ್ ಕೆಲಸ ಮಾಡ್ತಾ ಇದ್ದಾರೆ. ಇವರು ಬಹಳ ದೊಡ್ಡ ಕಾರ್ಪೊರೇಷನ್ ಇದಾರಲ್ಲ ಸರ್, ಅವರು ಸರ್ಕಾರಕ್ಕೆ ಏನು ತಿಳಿಯೋದಿಲ್ಲ. ಪಾಪ ಇವನಿಗೆ ಬೈಯೋದ್ರಿಂದ ಏನ್ ಪ್ರಯೋಜನನೂ ಇಲ್ಲ. ಬಗ್ಗಿಸ್ಬೇಕಂದ್ರೆ ಅವರಿಗೆ ಬಗ್ಗಿಸ್ಬೇಕು. ನಿಮ್ಗೆ ಇವತ್ತು CS ಅವ್ರಿಗೆ ಮಾತಾಡಿದ್ರಲ್ಲ ಸರ್, ತಾವು ಕೂಡ ಇದ್ರ ಬಗ್ಗೆನೇ ಮಾತಾಡೋದಲ್ಲ. ಇನ್ನ ಒಂದ್ ತಿಂಗಳಲ್ಲಿ ನಾವು ಇದು ಮಾಡಿಲ್ಲ ಅಂದ್ರೆ ನಿಮ್ಗೆ ಪ್ರಾಜೆಕ್ಟ್ ಡಿಸ್ಕಂಟಿನ್ಯೂ ಅಲ್ಲ. ಕರ್ನಾಟಕದಲ್ಲಿ ಯಾವ ಒಂದ್ ಕೆಲಸ ಆಗ್ಲಿಕ್ಕೆ ಬಿಡೋದಿಲ್ಲ ನಾವು. ಎಲ್ಲ ರೋಡ್ ಇರುತ್ತೆ, ಇರಿಗೇಷನ್ ಪ್ರಾಜೆಕ್ಟ್ ಇರುತ್ತೆ, ನಿಮ್ಮಿಂದ ಅರ್ಬನ್ ವಾಟರ್ ಸಪ್ಲೈ, ರೂರಲ್ ವಾಟರ್ ಸಪ್ಲೈ ಇರುತ್ತೆ. ಎಲ್ಲ ಕಡೆ ಹೀಗೆ ಮಾಡಿ ನಮ್ಮ ರಾಜ್ಯವನ್ನೇ ಹಾಳು ಮಾಡ್ತಾ ಇದ್ರು. ಬರೀ ಹೆಸರಿಗೆ ಮಾತ್ರ ದೊಡ್ಡ ಕಂಪನಿ ಇವರು ಮಾಡಿದರೆ. ಇವನ್ ಅಲ್ಲಿ ನಾವು ಮೀಟಿಂಗ್ ಆದ್ಮೇಲೆ ACS ಮೀಟಿಂಗ್ ಬಂದಿಲ್ಲ ಸರ್ ಕರೆದ್ರೆ. ನಿನ್ನೆ ನಾವೆಲ್ಲ ಮೊನ್ನೆ ಎಲೆಕ್ಷನ್ ಆದ್ಮೇಲೆ ಇವರಿಗೆಲ್ಲ ಸ್ವಲ್ಪ RWS ನಲ್ಲಿ ಟೈಪ್ ಮಾಡಿದೀನಿ ಅಂದ್ಬಿಟ್ಟು ನಿನ್ನೆ ನಮ್ಮ KUIDFC ಅವರು MD ಅವರು ಬಂದು ಅವರ ಪರವಾಗಿ ಆದ್ರೆ ಏನೇನ್ ಆಗ್ತಾ ಇದೆ ಅಂತ ನಮ್ಗೆ ಬ್ರೀಫಿಂಗ್ ಕೊಟ್ರು. ಇವ್ರ ಕಡೆಯಿಂದ ಏನೂ ಆಗೋದಿಲ್ಲ. ಆಮೇಲೆ ನೀವು ಕೂಡ ನೀವು KUIDFC ಅವರು ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಅವರು ನೀವು ಯಾವ್ದ್ರಿ ಅನ್ನ ತಿಂತೀರಾ ನೀವು? ಎಷ್ಟು ಸರಿ ಹೇಳೋದು ನಿಮ್ಗೆ? ಏನ್ ಪಗಾರ ಯಾರು ಕೊಡ್ತಾರೆ ನಿಮ್ಗೆ? ಸರ್ಕಾರ ಕೊಡ್ತಾರ? ಯಾರು ಕೊಡ್ತಾರೆ? ಎಲ್ಲಿ ಗವರ್ಮೆಂಟ್ ಕೊಡ್ತಾರೆ ಅಂತ ನನಗಂತೂ ಅನ್ಸಲ್ಲಪ್ಪ. ನಿಮ್ UD ಅರ್ಬನ್ ಡೆವಲಪ್ಮೆಂಟ್ ಅಂತ L&T ದವರೇ ಕೊಡ್ತಾರೆ ಅನ್ಸುತ್ತೆ ನಿಮ್ಗೆಲ್ಲ. ಕೆಲವು ಜನ ಅಂತೂ ಸರ್, ಕೆಲವು ಅಧಿಕಾರಿಗಳು ನಮ್ಮ ಇಲಾಖೆ ಸೇರಿ ಹೇಳ್ತಾ ಇದ್ದೀನಿ ನಾನು, ದೇ ಆಕ್ಟ್ ಲೈಕ್ ಆಸ್ ಇಫ್ ಕಾಂಟ್ರಾಕ್ಟರ್ಸ್ ಪೇ ದೇಮ್ ಸ್ಯಾಲರಿ. ಅವ್ರ ಪರವಾಗಿ ಮಾತಾಡೋದು, ಅವ್ರ ಪರವಾಗಿ ಪೈರವಿ ಮಾಡೋದು, ಅವ್ರಿಗಿಂತ ಮುಂಚೆ ಇವರೇ ಉತ್ತರ ಕೊಡೋದು. ನಮ್ ಕಡೆ ಒಂದು ಗಾದೆ ಇದೆ, ಗಂಡನ್ ತಿಂದು ಇದಕ್ಕೆ ಚಾಕರಿ ಮಾಡೋದಂತ. ಇನ್ನಾನು ಅದೇ ನಡೆದ ಕೆಲವು ಕಡೆ. ಈಗ ನೋಡಪ್ಪ, ನಿಮ್ ಯಾರಿದ್ದಾರೆ, ಜಸ್ಟ್ ಟೇಕ್ ಅ ಬ್ರೀಫಿಂಗ್ ಫ್ರಮ್ ಚೀಫ್ ಸೆಕ್ರೆಟರಿ ಮೇಡಮ್, ವಾಟ್ ಇಸ್ ಹ್ಯಾಪನ್. ಚೀಫ್ ಸೆಕ್ರೆಟರಿ ಅವರು ಏನೋ ಒಂದ್ ವಾರ ಟೈಮ್ ಕೇಳಿದಾರೆ ಅಂತ ನನಗೆ ಹೇಳ್ತಾ ಇದ್ರು. ಅವರಿಗೆ ಯಾರ್ಯಾರು ನಿಮ್ಮ ಹೆಡ್ಸ್ ಇದ್ದಾರೆ, tell them to come to Gulbarga and give us a briefing, otherwise we'll be cancelling the project. And we'll take strong legal action. I think ನಾವು ಬಯಸ್ಕೊತಾ ಇದೀವಲ್ಲ ಸರ್ ಜನರ ಹತ್ರ, ಅಟ್ ಲೀಸ್ಟ್ ನಾವು ಹೇಳ್ಬೋದು ಜನರಿಗೆ, ಇಲ್ಲಪ್ಪ ಒಂದು ಕಾಂಟ್ರಾಕ್ಟರ್ ಇದ್ದ ಅವ್ನಿಗೆ ಹೊರಗೆ ಹಾಕಿದೀವಿ, ಅದಕ್ಕೆ ನಮ್ಮ ಕೈನಲ್ಲಿ ಇಲ್ಲ ಅಂತ. ಈಗ ರೊಕ್ಕ ಕೊಟ್ಟಿ ಕಾಂಟ್ರಾಕ್ಟರ್ ಇದ್ದು ಮತ್ತೆ ನಾವು ಬದಲಾವಣೆ ಯಾಕೆ? ಜನರ ಹತ್ರ ಬಯಸ್ಕೋಬೇಕಂದ್ರೆ ಹೇಳ್ತೀವಿ ನಾವು, ಅಟ್ ಲೀಸ್ಟ್ ಇಲ್ಲಪ್ಪ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂತ ಅಟ್ ಲೀಸ್ಟ್ ಹೇಳ. ಅಟ್ ಲೀಸ್ಟ್ ಜನರ ದುಡ್ಡನ್ನ ಉಳಿತಾಯ ಆಗ್ತದೆ, ಬೈಯೋದನ್ನ ನಿಲ್ಸರ್. ಇಲ್ಲಪ್ಪ ಕಾಂಟ್ರಾಕ್ಟರ್ ಇಲ್ಲ ಅಂತ, ಕಾಂಟ್ರಾಕ್ಟರ್ ಇಟ್ಕೊಂಡು ಪ್ರಾಜೆಕ್ಟ್ ಪ್ಲಾನ್ ಇಟ್ಕೊಂಡು ನೀಲಿ ನಕ್ಷೆ ಇಟ್ಕೊಂಡು ರೊಕ್ಕ ಕೊಟ್ಟಿ ಮತ್ತೆ ನಾವು ಬಯಸ್ಕೋಬೇಕಾಗಿ ಏನ್ ಕೆಲಸ ಇರ್ಬೇಕ್ರಿ ನಮ್ಗೆ? ಲಾಸ್ಟ್ ಟೈಮ್ ಮೇಡಮ್ ಯಾರಾದ್ರೂ ಒಬ್ಬರಿಗೆ ಫಾಲೋ ಅಪ್ ಹಾಕಿದ್ರೆ I want weekly updates. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ 15 ಡೇಸಿಗೆ ಒಂದ್ಸರಿ ನೀವು ಶಾಸಕರಿಗೆ, ನೀವು ನಾರ್ತ್ ಸೌತ್ ಶಾಸಕರಿಗೆ ಅಪ್ಡೇಟ್ ಕೊಟ್ಬಿಟ್ಟು ನಾನು ಕೊಡಿ ಅಂತ. ಆಗಿಲ್ಲ. ಫ್ರಮ್ ನೌ ಆನ್ ಐ ವಾಂಟ್ ಅ ವೀಕ್ಲಿ ಅಪ್ಡೇಟ್ ಆನ್ ವಾಟ್ ಇಸ್ ಹ್ಯಾಪನಿಂಗ್ ವಿತ್ KUIDFC, ವಿತ್ ಎಸ್ಪೆಷಲಿ L&T. ಇವನ್ ವಾಟ್ಸ್ಆಪ್ ಅಪ್ಡೇಟ್ ಅನ್ನ ಕೊಡಿ, ಏನಾದರೂ ಅಪ್ಡೇಟ್ ಅನ್ನ ಕೊಡಿ. If two updates successfully does not know, I have to take action on it. It's your responsibility. ಇವ್ರದ್ದು ಸಸ್ಪೆಂಡ್ ಆಗೇ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.